So in this video lecture we will study about electric dipole. Okay, electric dipole. Electric dipole. Electric dipole. Okay, so ಇದರ ಡೆಫಿನೇಷನ್ ಏನಂತಂದರೆ two pairs of equal and opposite charges separated by a small distance. Okay, ಅಂತಂದರೆ ಇವಾಗ ಸೊ ಇಲ್ಲೊಂದು ಚಾರ್ಜ್ ಇರುತ್ತೆ, ಸೇ ದಿಸ್ ಇಸ್ ಪ್ಲಸ್ ಕ್ಯೂ and equal in magnitude but the opposite polarity minus q charge separated by a small distance usually taken to be 2a. ಈ ಒಂದು ಏನು ಸಿಸ್ಟಮ್ ಇದೆಯಲ್ಲ, ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಸೊ a pair of equal and opposite charges separated by a small distance is called as electric dipole ಅಂತ ಹೇಳ್ತಾರೆ. So can you please tell me what is the net charge of the electric dipole? Net charge ಏನಾಗಬೇಕು? q net is going to be 0 ಅಲ್ವಾ, plus q minus q is equal to how much? 0. The net charge is going to be 0. But do not say that electric field due to a dipole is not equal to 0. Okay, ಇದನ್ನು ಹೇಳಬಾರ್ದು ನೀವು, electric field 0 ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ electric field due to a dipole is never be equal to 0 ಆಗೋದಿಲ್ಲ. ಅದನ್ನು ನಾವು ಎಷ್ಟು ಅಂತ ನೆಕ್ಸ್ಟು ಕಂಡುಹಿಡಿತೇವೆ. ಓಕೆ, ಸಮ್ ಆಫ್ ದ ಟರ್ಮಿನಾಲಜೀಸ್ ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಒಂದು ಹೊಸ ಟರ್ಮಿನ ಡಿಫೈನ್ ಮಾಡ್ತೇವೆ, ದಟ್ ಈಸ್ ಕಾಲ್ಡ್ ಆಸ್ ಡೈಪೋಲ್ ಮೊಮೆಂಟ್. ಓಕೆ, ಇದಕ್ಕೆ ಹೆಸರೇನು ಆ್ಯಕ್ಚುಲಿ ಡೈಪೋಲ್ ಮೊಮೆಂಟ್ ಅಂತ ಹೇಳಿ ಡಿಫೈನ್ ಮಾಡ್ತೇವೆ. ದಿಸ್ ಇಸ್ ಕಾಲ್ಡ್ ಆಸ್ ಡೈಪೋಲ್ ಮೊಮೆಂಟ್ ವೆಕ್ಟರ್ ಪಿ ಅಂತ ಹೇಳ್ತೇವೆ ಅದಕ್ಕೆ. ಓಕೆ, ಡೈಪೋಲ್ ಮೊಮೆಂಟ್ ಅಂದರೆ ಏನು ಅಂತಂದರೆ, ಡೈಪೋಲ್ ಮೊಮೆಂಟ್ ಕ್ಯಾನ್ ಬಿ ಟೇಕನ್ ಆಸ್ ದ ಪ್ರಾಡಕ್ಟ್ ಆಫ್ ಐದರ್ ಆಫ್ ದ ಚಾರ್ಜಸ್ ಇಂಟು ವಾಟ್ ದ ಡಿಸ್ಟೆನ್ಸ್. ಈಗ ಡಿಸ್ಟೆನ್ಸ್ 2a ಇದೆಯಲ್ಲ, ಇಲ್ಲಿಂದ ಇಲ್ಲಿ 2a ಇದೆ ಡಿಸ್ಟೆನ್ಸ್ ಇದೆ ಆ್ಯಕ್ಚುಲಿ, ಆ್ಯಂಡ್ ಐದರ್ ಆಫ್ ಯಾವ ಚಾರ್ಜ್ ಬೇಕೋ ತೊಗೊಳ್ಳಿ ನೀವು ಮ್ಯಾಗ್ನಿಟ್ಯೂಡ್ ಅದರಲ್ಲಿ. ಸೊ ಅದಕ್ಕೋಸ್ಕರ q ಇಂಟು 2a ಅಂತ ತಗೊಳ್ಳಿ. ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ the magnitude of the either of the charges and the separation or the distance between the two charges, that is what dipole moment ಅಂತ ಹೇಳ್ತೇವೆ. ಸೊ ಕ್ಲಿಯರ್ಲಿ ಇಟ್ ಈಸ್ ಏನದು ವೆಕ್ಟರ್ ಕ್ವಾಂಟಿಟಿ. ಓಕೆ, ವೆಕ್ಟರ್ ಕ್ವಾಂಟಿಟಿ ಅಂತ ಅದಕ್ಕೆ ಡೈರೆಕ್ಷನ್ ಇರಲೇಬೇಕಲ್ಲ ಹೆಂಗಂದ್ರೆ. ಸೊ ಅದಕ್ಕೋಸ್ಕರ ಡೈರೆಕ್ಷನ್ ಹೆಂಗೆ ತೊಗೊಳ್ತೀರಿ ಅಂತಂದರೆ ಫ್ರಮ್ ಮೈನಸ್ ಕ್ಯೂ ಚಾರ್ಜ್ ಟು ಪ್ಲಸ್ ಕ್ಯೂ ಚಾರ್ಜ್. ನೋಡಿ, ಮೈನಸ್ ಕ್ಯೂ ಚಾರ್ಜ್ ಟು ಪ್ಲಸ್ ಕ್ಯೂ ಚಾರ್ಜು ಡೈಪೋಲ್ ಮೂಮೆಂಟ್ ಆಗಿರುತ್ತೆ, ಡೈಪೋಲ್ ಮೂಮೆಂಟ್ ಆಗಿರುತ್ತೆ. ಓಕೆ, ಸೊ ಈ ಥರ ಮಾಡ್ಬಿಟ್ಟು ನಾವು ಏನಂತ ಡಿಫೈನ್ ಮಾಡುವ, ಆಕ್ಚುಲಿ ಡೈಪೋಲ್ ಮೂಮೆಂಟನ್ನು ನಾವು ಡಿಫೈನ್ ಮಾಡೋದು. ಸೊ ಹಂಗಂದ್ರೆ ವಾಟ್ ಇಸ್ ಅ ಯೂನಿಟ್ ಹಿಯರ್? ಯೂನಿಟ್ ಈಸ್ ನಥಿಂಗ್ ಬಟ್ ನ್ಯೂಟನ್ ಮೀಟರ್. ಇದಕ್ಕೆ ನೋಡಿ, ಸಾರಿ ನಾಟ್ ನ್ಯೂಟನ್ ಮೀಟರ್, ಇಸ್ ಅ ಕೂಲಮ್ ಮೀಟರ್ ಅಲ್ವಾ. ಚಾರ್ಜ್ಗೆ ಕೂಲಮು, ಡಿಸ್ಟೆನ್ಸಿಗೆ ಮೀಟರ್ ಅಲ್ವಾ. ಸೊ ಅದಕ್ಕೋಸ್ಕರ ಯೂನಿಟ್ ಈಸ್ ದಿಸ್ ಇಸ್ ದ SI ಯೂನಿಟ್. SI ಯೂನಿಟ್ ಈಸ್ ಕೂಲಮ್ ಮೀಟರ್. ಓಕೆ, ಕೂಲಮ್ ಮೀಟರ್ ಇಸ್ ದ SI ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್. ಸೊ ಈ ಥರ ನಾವೇನಾದರೂ ಡಿಫೈನ್ ಮಾಡ್ಬೋದು, ಆ್ಯಕ್ಚುಲಿ ಡೈಪೋಲ್ ಮೂಮೆಂಟನ್ನು ಡಿಫೈನ್ ಮಾಡ್ಬೋದು. ಇವಾಗ ನಾವು ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ ಕೇಳ್ತಾರೆ. 2 ಡೆರಿವೇಷನ್ ಇದೆ. ಆ 2 ಡೆರಿವೇಷನ್ ನಾನು ನಿಮಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ, ಆಯಿತಾ. ದ ಫಸ್ಟ್ ಅಂತಂದರೆ ಈಗ ಇಲೆಕ್ಟ್ರಿಕ್ ಫೀಲ್ಡ್. ಈಗ ಡೈಪೋಲ್ ಮೂಮೆಂಟ್ ಗೊತ್ತಾಗಿದೆ ನಿಮಗೆ. ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು a dipole. Electric field due to dipole. The first case is on the axial line. ಇವಾಗ ನೋಡಿ, ನಾನು ಡೈಗ್ರಾಮ್ ಹಾಕ್ತಾನೆ, ಪ್ಲೀಸ್ ಟ್ರೈ ಟು ಕಾನ್ಸಂಟ್ರೇಟ್ ಹಿಯರ್. ಇಲ್ಲೊಂದು ಚಾರ್ಜ್ ಇರುತ್ತೆ, ಪ್ಲಸ್ ಕ್ಯೂ ಚಾರ್ಜ್ ಸಪರೇಟೆಡ್ ಬೈ ದಿ ಮೈನಸ್ ಕ್ಯೂ ಚಾರ್ಜ್ ಬೈ ದ ಡಿಸ್ಟೆನ್ಸ್ 2a. ಆಯಿತಾ. ಆಕ್ಸಿಸ್ ಅಂದರೆ ಏನು ಅಂತ ಹೇಳಿದರೆ, the line which is joining the two charges, a straight line which joins the two charges. ಅಂದರೆ ಈ ಥರ ಹಿಂಗೆ ಪಾಸ್ ಹಾಕೊಂಡು ಕೂಡ ಹೋಗ್ಬೋದು. ಅದು ನೋಡಿ, ಈ ಥರ ಹೋಗ್ಬೋದು. ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಸಿಸ್ ಆಫ್ ದ ಡೈಪೋಲ್ ಅಂತ ಹೇಳ್ತಾರೆ. ಈ ಆಕ್ಸಿಸ್ ಮೇಲೆ ಎಲ್ಲಾದರೂ ಒಂದು ಕಡೆಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಸಿಸ್ಟಮ್ ಆಫ್ ದ ಟೂ ಚಾರ್ಜ್, ದಟ್ ಈಸ್ ವಾಟ್ ಡೈಪೋಲನ್ನು ನಾವು ಕಂಡುಹಿಡಿಯಬೇಕು. ಅದು 5 ಮಾರ್ಕ್ಸ್ಗೆ ಡೆರಿವೇಷನ್ ಇದೆ ನಿಮಗೆ, ಆಯಿತಾ. ಈಗ ನೋಡಿ, ನಾನು ಲೆಟ್ ಮಿ ಟೇಕ್ ಎ ಪಾಯಿಂಟ್ ಹಿಯರ್. ಈ ಪಾಯಿಂಟನ್ನು ತಗೊಳ್ತಾನೆ, ಈ ಪಾಯಿಂಟನ್ನು ಕನ್ಸಿಡರೇಷನ್ ಮಾಡ್ತಾರೆ. ದಿಸ್ ಇಸ್ ದ ಪಾಯಿಂಟ್ P ಹಿಯರ್ ಅಟ್ ವಿಚ್ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್, ಆಯಿತಾ. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ದ ಡೈಪೋಲ್ ಮೊಮೆಂಟ್? ವೆಕ್ಟರ್ P ಈಸ್ ಫ್ರಮ್ ವಾಟ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್, ಆಯಿತಾ. ಫಸ್ಟ್ ಥಿಂಗ್ ನೆನಪಿಟ್ಕೊಳ್ಳಿ ಏನು ಅಂತಂದರೆ, ಯಾವತ್ತೂ ಕೂಡ ಇಫೆಕ್ಟ್ ಆಫ್ ದ ಡೈಪೋಲ್ ಅನ್ನು ನಾವು ಮಿಡ್ ಪಾಯಿಂಟ್ ಅಂದರೆ ಕಂಡುಹಿಡಿತೇವೆ. ಮಿಡ್ ಪಾಯಿಂಟ್ ಅಂದರೆ ಏನು ಅಂತ ಹೇಳ್ತೇವೆ, ದಿಸ್ ಇಸ್ ದ ಮಿಡ್ ಪಾಯಿಂಟ್. ನಾವು ಮಿಡ್ ಪಾಯಿಂಟ್ O ಅಂತ ಕನ್ಸಿಡರೇಷನ್ ಮಾಡ್ತೇನೆ ನಾನು. ಈ ಪಾಯಿಂಟ್ O ಇಂದ ನಾವು ಮೆಜರ್ ಮಾಡ್ತೇವೆ ವಾಟ್ ಎವರ್ ದ ಇಫೆಕ್ಟ್ ಫ್ರಮ್ ದ ಡೈಪೋಲ್. ಅದನ್ನು ನಾವೇನು ಮಾಡ್ತೇವೆ, ಆ್ಯಕ್ಚುಲಿ ಮಿಡ್ ಪಾಯಿಂಟ್ ಏನು ಮಾಡಬೇಕು, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅಸ್ಯೂಮ್ ದ್ಯಾಟ್ ದಿಸ್ ಪಾಯಿಂಟ್ P ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ R ಫ್ರಮ್ ದ ಮಿಡ್ ಪಾಯಿಂಟ್. ಓಕೆ, ಈ R ಪಾಯಿಂಟಿಂದ ಇರುತ್ತೆ ಅಂತ ಇಟ್ಕೊಳ್ಳಿ ಇವಾಗ. ಸೊ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ, ಆ್ಯಕ್ಚುಲಿ ಈಗ R ಪಾಯಿಂಟ್ ಇದೆ. Okay, so as it is a midpoint,
ದಿಸ್ ಡಿಸ್ಟೆನ್ಸ್ ಮಸ್ಟ್ ಬಿ ಹೌ ಮಚ್, ದಿಸ್ ಮಸ್ಟ್ ಬಿ ಎ ಆ್ಯಂಡ್ ದಿಸ್ ಮಸ್ಟ್ ಬಿ ವಾಟ್, ಏನೇ ಆಗಿರಬೇಕಲ್ಲ, ಇಲ್ಲಿಂದ ಇಲ್ಲಿಗೆ ಏನಾಗಿರಬೇಕು, ಅದು ಏನೇ ಆಗಿರಬೇಕು. ಓಕೆ, ಸೊ ನಾವು ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಇಲ್ಲಿಂದ ಈ ಪಾಯಿಂಟ್ಗೆ ಎಷ್ಟಾಗಬೇಕು ಅಂತ ಕಂಡುಹಿಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಏನಾಗಿರಬೇಕಿದು, ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಎ ಇದೆ, ಅಂದರೆ ಇದೇನಾಗಬೇಕು, ಇದು ಆರ್ ಮೈನಸ್ ಎ ಆಗಬೇಕಲ್ವಾ. ಅದೇ ಥರನೇ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ದಿಸ್ ಇಸ್ ವಾಟ್, ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಎ ಇದೆ, ಅಂದರೆ ಏನಾಗಬೇಕು, ಆರ್ ಪ್ಲಸ್ ಎ ಆಗಬೇಕಲ್ವ ಇಲ್ಲಿಂದ ಇಲ್ಲಿಗೆ. ದಿಸ್ ಇಸ್ ವಾಟ್ ಆರ್ ಪ್ಲಸ್ ಎ ಆಗುತ್ತೆ ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಗೆ ನಮ್ಮದು ಈ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನಮಗೀಗ, ಆಯಿತಾ. ಓನ್ಲಿ ಅನಾಲಿಸಿಸ್ ಇಸ್ ಲೆಫ್ಟ್ ನಾವು. ಓಕೆ, ಇವಾಗ ನೋಡಿ ಈ ಪಾಯಿಂಟ್ ಪಿ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಬರುತ್ತೆ, ವಿಲ್ ಗೆಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲಸ್ ಕ್ಯೂ ಚಾರ್ಜ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್. ಈ ಎರಡು ಕಡೆಯಿಂದ ನನಗೆ ಏನು ಬರಬೇಕು, ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು 1 by 1 ಬರೀತೇನೆ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್, ವೆಕ್ಟರ್ ಬರೀತಾನೆ, ಆಸ್ ಇಟ್ ಇಸ್ ವೆಕ್ಟರ್ ಕ್ವಾಂಟಿಟಿ. ನೀವು ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಆಲ್ರೆಡಿ ಕಂಡುಹಿಡಿದಿದ್ದೀರಿ. ಓಕೆ, 1 divided by 4 pi epsilon naught ಇಂಟು ಚಾರ್ಜ್ ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದರೆ ಏನಾಗಬೇಕು, ಡಿಸ್ಟೆನ್ಸ್ ಆಗಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಆ್ಯಕ್ಚುಲಿ ಆರ್ ಮೈನಸ್ ಎ ಅಲ್ವಾ ಇಲ್ಲಿಗೆ. ಸೊ ಅದಕ್ಕೋಸ್ಕರ ಇಟ್ ಮಸ್ಟ್ ಬಿ ಆರ್ ಮೈನಸ್ ಎ ಸ್ಕ್ವೇರ್ ಇಂಟು ಸಮ್ ಯೂನಿಟ್ ವೆಕ್ಟರ್, ಆಯಿತಾ, ಸಮ್ ಯೂನಿಟ್ ವೆಕ್ಟರ್. ಇಲ್ಲಿ ನೋಡಿ ಡೈರೆಕ್ಷನ್ ಹೆಂಗಿರುತ್ತೆ ಅಂದ್ರೆ ನೋಡಿ, ಇವಾಗ ಈ ಪಾಯಿಂಟಲ್ಲಿ ಇಲ್ಲಿ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದೆ, ಆ್ಯಕ್ಚುಲಿ ಯು ನೀಡ್ ಟು ಪ್ಲೇಸ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್. 1 ಕೂಲಮ್ನ ಇಡಿ. ಸೊ 1 ಕೂಲಮ್ ಚಾರ್ಜನ್ನು ಇಟ್ಟರೆ ಏನಾಗಬೇಕು, ಇಲ್ಲಿ ಪ್ಲಸ್ ರಿಪಲ್ಷನ್ ಆಗಬೇಕು. ಯಾವಾಗ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಆ ಪಾಯಿಂಟಲ್ಲಿ ಇಡ್ತಿರೋ ಅದೇ ಡೈರೆಕ್ಷನಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೋರ್ಸ್ ಡೈರೆಕ್ಷನಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರ ರಿಪಲ್ಷನ್ ಆಗಬೇಕು. ಹಾಗಾಗಿ ದಿಸ್ ಈಸ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ವಾಟ್ ಪ್ಲಸ್ ಕ್ಯೂ ಚಾರ್ಜ್. ಈ ಥರ ಹೋಗುತ್ತೆ. ಓಕೆ, ಸೊ ನಾವು ಲೆಟ್ ಮಿ ಟೇಕ್ ಅ ಪ್ಲಸ್ ಪಿ, ಅಂದರೆ ಈಗ ಒಂದು ಯಾವುದನ್ನು ತಗೊಳ್ತೇನೆ ನಾನು, ಪಿ ಕ್ಯಾಪ್ ಅಂತ ತಗೊಳ್ತೇನೆ. ಪಿ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ, ಈ ಡೈರೆಕ್ಷನ್ ಹೋಗ್ತದೆ ಅಂತ ನಾನು ಇಂಡಿಕೇಟ್ ಮಾಡ್ತೇನೆ. ಓಕೆ, ದಿಸ್ ಇಸ್ ದ ಇಕ್ವೇಷನ್ ನಂಬರ್ 1 ಅಂತ ನಾನು ತಗೊಳ್ತೇನೆ. ಅದೇ ಥರನೇ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ವೆಕ್ಟರ್, ಇಟ್ ಈಸ್ ಈಕ್ವಲ್ ಟು 1 divided by 4 pi epsilon naught ಇಂಟು ಚಾರ್ಜ್ ಕ್ಯೂ ಡಿವೈಡ್ ಬೈ, ನಾವು ಡಿಸ್ಟೆನ್ಸ್ ಏನಾಗಬೇಕು ಇಲ್ಲಿಂದ ಇಲ್ಲಿಗೆ ಏನಾಗಬೇಕು, ದಿಸ್ ಇಸ್ ಮಸ್ಟ್ ಬಿ ಆರ್ ಪ್ಲಸ್ ಎ ಅಲ್ವದು, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ನೋಡಿ ಇವಾಗ ಯೂನಿಟ್ ವೆಕ್ಟರ್ ಬರಬೇಕಾದ್ರೆ ಬಿ ಕೇರ್ಫುಲ್. ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಇಟ್ಟಿದ್ದೇನೆ, ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ ಅಂದರೆ ಏನಾಗಬೇಕು, ಅಟ್ರಾಕ್ಷನ್ ಆಗಬೇಕಲ್ವ. ಹಂಗಂದ್ರೆ ಈಗ ಅಟ್ರಾಕ್ಷನ್ ಆಗಬೇಕು, ಹೌದೇ ಇಲ್ಲೋ. ಸೊ ಅಟ್ರಾಕ್ಷನ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಆ್ಯಕ್ಚುಲಿ ಅಟ್ರಾಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದೇ ಡೈರೆಕ್ಷನಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ. ದಿಸ್ ಇಸ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಚಾರ್ಜ್ ಮೈನಸ್ ಕ್ಯೂ ವೆಕ್ಟರ್. ನೋಡಿ ಈ ಲೆಂತನ್ನು ಕಡಿಮೆ ಬರೆದಿದ್ದೇನೆ, ಈ ಲೆಂತನ್ನು ಜಾಸ್ತಿ ಬರೆದಿದ್ದೇನೆ. ಯಾಕೆ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕಡಿಮೆ ಇದೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೋ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇರುತ್ತೆ, ಯಾವಾಗ ಡಿಸ್ಟೆನ್ಸ್ ಕಡಿಮೆ ಇರುತ್ತೋ ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಆ್ಯಸ್ ಯು ನೋ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್, ಹೌದಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಇದು ಜಾಸ್ತಿ ಇರುತ್ತೆ, ಹೌದಾ. ಸೊ ನಾವು ಡೈರೆಕ್ಷನ್ ಈಸ್ ಹಿಂಗಿದೆ ಅಲ್ವಾ, ಈಗ ಹಿಂಗಿದೆ. ಈ ಒಂದು ಪಿ ಕ್ಯಾಪಿಗೆ ಇದು ಅಪೋಸಿಟ್ ಡೈರೆಕ್ಷನ್ ಇದೆ. ಅದಕ್ಕೋಸ್ಕರ ಏನಂತ ತಗೊಳ್ತೇನೆ ಅಂತಂದರೆ ಇಟ್ ಈಸ್ ಮೈನಸ್ ಪಿ ಕ್ಯಾಪ್ ಅಂತ ತಗೊಳ್ತೇವೆ ನಾವು. ವಿ ಕ್ಯಾನ್ ಟೇಕ್ ಇಟ್ ಆಸ್ ಮೈನಸ್ ಪಿ ಕ್ಯಾಪ್, ಮೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 2 ಅಂತ ತಗೊಳ್ತೇನೆ ನಾನು ಇವಾಗ. ಇಷ್ಟು ಅರ್ಥ ಆಯ್ತಲ್ಲ ಎಲ್ಲರಿಗೂ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ನೌ ಇಟ್ ಈಸ್ ರಿಕ್ವೈರ್ಡ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಏನು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ. ಇವಾಗ ನೋಡಿ ಹೆಂಗೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು, ನಾವು ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್. ಎರಡನ್ನು ಕೂಡ ಏನು ಮಾಡಬೇಕು, ಆ್ಯಕ್ಚುಲಿ ನೀವು ಆ್ಯಡ್ ಮಾಡಿದರೆ ಆಯಿತು. ನಾನು ವೆಕ್ಟರಲ್ಲೇ ಆ್ಯಡ್ ಮಾಡ್ತಿದ್ದೇನೆ, ಹೈ ಆಲ್ರೆಡಿ ಟೇಕ್ ಅಂದರೆ ಡೈರೆಕ್ಷನ್ ತೊಗೊಂಡಾಗಿದೆ ಹಾಗಾಗಿ, ಆಯಿತಾ. ಸೊ ಅದಕ್ಕೋಸ್ಕರ ದಟ್ ಈಸ್ ಈಕ್ವಲ್ ಟು 1 divided by 4 pi epsilon naught. 1 divided by 4 pi epsilon naught. ಇಲ್ಲಿ ನೋಡಿ ಇವಾಗ 1 by 4 pi epsilon naught ಇಲ್ಲಿ ಕಾಮನ್ ಇದೆಯಲ್ಲ, ಹಂಗಂದ್ರೆ ಇದರಲ್ಲಿ ಇದನ್ನು ಕಳಿಬೇಕು, ಇವಾಗ ಇದರಲ್ಲಿ ಕಳಿಬೇಕು, ಇಲ್ಲಿ ಮೈನಸ್ ಇದೆ ಇಲ್ಲಿ, ಹೌದಾ. ಸೊ ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂದರೆ 1 divided by 4 pi epsilon naught ಕಾಮನ್ ತೊಗೊಳ್ತೇನೆ. ಕ್ಯೂ ಕೂಡ ಕಾಮನ್ ಇದೆ, ಇಲ್ಲಿ ಕ್ಯೂ ಕೂಡ ಕಾಮನ್ ಇದೆ, ಅಂದರೆ ಒಳಗಡೆ ಉಳಿದು ಏನಾಗಬೇಕಾಯಿತು 1 divided by ಆರ್ ಮೈನಸ್ ಎ ಸ್ಕ್ವೇರ್ ಮೈನಸ್ 1 divided by ಆರ್ ಪ್ಲಸ್ ಎ ಸ್ಕ್ವೇರ್ ಇಂಟು ವೆಕ್ಟರ್ ಪಿ ಕ್ಯಾಪ್ ಅಂತ ನಿಮಗೆ ಅಲ್ಲಿ ಉಳಿತದೆ. ಈಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋಣ, ಆಯಿತಾ. ಇದು ನೋಡಿ ಇವಾಗ ನಾನು 1 divided by 4 pi epsilon naught ಇಂಟು ಚಾರ್ಜ್ ಕ್ಯೂ ಇಂಟು ಇದಿಲ್ಲಿ ಹೋಗುತ್ತಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ. 1 ಇಂಟು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 1 ಇಂಟು ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಡಿವೈಡ್ ಬೈ
multiplication of the denominator, that is what, r minus a square into r plus a square. ಸರಿ ಆಯಿತಾ? ಈ ಥರ ಆಯ್ತು, ಇಂಟು ಪಿ ಕ್ಯಾಪ್ ಆಯಿತಾ. ಇವಾಗ ನೋಡಿ ಇದನ್ನು ಫುಲ್ ಫಾರ್ಮಲ್ ಬರೋಣ ಹೆಂಗೆ ಅಂತ ಹೇಳ್ಬಿಟ್ಟು ಎಲಾಬ್ರೇಟ್ ಮಾಡ್ತೀನಿ ಅದನ್ನು. 1/4πε0 ಇಂಟು ಚಾರ್ಜ್ q ಇಂಟು ವಾಟ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆರ್ ಇಂಟು ಎ ಮೈನಸ್ ಆಫ್ ಏನಾಗಬೇಕಾಯ್ತು, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ಸೊ ಡಿವೈಡೆಡ್ ಬೈ ಇದನ್ನೇನಂತ ಬರೀಬೋದು ಅಂತಂದರೆ ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಇಂಟು ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಅಂತ ಬರಿಬೋದು ನಾವು. ಇದನ್ನೇನಿಲ್ಲ, ಎರಡು ಸಲ ಬರ್ಕೊಂಡಿದ್ದೇನೆ. ಆರ್ ಮೈನಸ್ ಎ ಇಂಟು ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್, ಆರ್ ಪ್ಲಸ್ ಎ ಇಂಟು ಆರ್ ಪ್ಲಸ್ ಎ ದ ಹೋಲ್ ಸ್ಕ್ವೇರ್ ಇಂಟು ವೆಕ್ಟರ್ ಪಿ ಕ್ಯಾಪ್. ಸರಿ ಆಯ್ತಲ್ಲ. ಇವಾಗ ನೋಡಿ ಇಲ್ಲಿ ಏನೇ ನೋಡಿತ್ತು ಅಂತ ಹೇಳ್ಬಿಟ್ಟು ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಪ್ಲಸ್ ಎ ಸ್ಕ್ವೇರು ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಅಲ್ವಾ, ಇದು ಮೈನಸ್ ಎ ಸ್ಕ್ವೇರು ಪ್ಲಸ್ ಎ ಸ್ಕ್ವೇರು ಕ್ಯಾನ್ಸಲ್ ಆಯಿತು, ಪ್ಲಸ್ 2 ಟೈಮ್ಸ್ ಆರ್ ಎ ಮೈನಸ್ ಆಫ್ ಮೈನಸ್ ವಿಲ್ ಬಿಕಮ್ ಪ್ಲಸ್ ಅಲ್ವಾ, ಅದು ಮೈನಸ್ ಆಫ್ ಮೈನಸ್ ವಿಲ್ ಬಿಕಮ್ ಪ್ಲಸ್. ಅದಕ್ಕೋಸ್ಕರ ಏನಾಗುತ್ತೆ ಅದು, ದಟ್ ಈಸ್ ಈಕ್ವಲ್ ಟು 1/4πε0 ಇಂಟು ಚಾರ್ಜ್ ಕ್ಯೂ ಇಂಟು ಏನಾಗ್ತದು ಪ್ಲಸ್ 2 ಟೈಮ್ಸ್ ಅರೆ 4 ಟೈಮ್ಸ್ ಆರ್ ಎ ಡಿವೈಡೆಡ್ ಬೈ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಹೌದಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕೇಳ್ತಿದ್ದೀರಿ, ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ, ಹೌದಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ಆರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಇಂಟು ವಾಟ್, ವೆಕ್ಟರ್ ಪಿ ಕ್ಯಾಪ್ ಆಯ್ತದು. ಗೊತ್ತಾಯ್ತಲ್ಲ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದಿಸ್ ಒನ್ ನಾವು. ಇವಾಗ ನೋಡಿ ಇದು ಎ ಅಂತಿದೆ, ನಾನು ಇದನ್ನು ಏನು ಮಾಡ್ಬೋದು ಅಂತಂದರೆ 1/4πε0 ಇಂಟು ಕ್ಯೂ ಇಂಟು 2a, ಇದು 2a ತೊಗೊಂಡಾಯ್ತಾ ಅಂತ ಏನು ಉಳಿತು, 2r ಉಳಿತಲ್ಲ, ಅದು ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 2 ಅಂತ ಉಳಿತು ನಿಮ್ಗೆ ಇವಾಗ ಇಲ್ಲಿ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ಲ ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವಾಗ. ಸೊ ಇವಾಗ ಏನಾಯಿತು ನೋಡಿ, ಇವಾಗ ಕ್ಯೂ ಇಂಟು 2a ನೀವೇನಂತ ಬರೀತೀರಿ ಆ್ಯಕ್ಚುಲಿ, ಕ್ಯೂ ಇಂಟು 2a, ಪ್ಲೀಸ್ ಟ್ರೈ ಟು ಗೆಟ್ ದ ವ್ಯಾಲ್ಯೂ ಆಫ್ ದ್ಯಾಟ್. ಕ್ಯೂ ಇಂಟು 2a ಇಸ್ ನಥಿಂಗ್ ಬಟ್ ಡೈಪೋಲ್ ಮೊಮೆಂಟ್. ನೋಟ್ ಮಾಡ್ಕೊಳ್ಳಿ ಇದನ್ನು, ಡೈಪೋಲ್ ಮೊಮೆಂಟ್ ವೆಕ್ಟರ್ ಪಿ ಇಸ್ ನಥಿಂಗ್ ಬಟ್ ಕ್ಯೂ ಇಂಟು 2a, ನಿಮ್ಗೆ ಗೊತ್ತಿರಬೇಕು ಅದು ಕ್ಯೂ ಇಂಟು 2a ಅಂತ ತಗೊಳ್ತೇವೆ. ಸೊ ಅದಕ್ಕೋಸ್ಕರ ಏನಂತ ಹೇಳ್ಬೋದು ಅದಕ್ಕೆ, ದಿಸ್ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಇಂಟು 2a ಬದಲಿಗೆ ಏನಂತ ಹಾಕ್ಬೋದು ನಾನು, ವೆಕ್ಟರ್ ಪಿ ಇಂಟು 2r ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್ ಅಂತ ಹೇಳುತ್ತೆ. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ಯು ಲೆಫ್ಟ್ ವಿತ್. ಓಕೆ, ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ ಶಾರ್ಟ್ ಡೈಪೋಲ್ ಅಂತ ಹೇಳ್ಬಿಟ್ಟು, ಶಾರ್ಟ್ ಡೈಪೋಲ್ ಅಂತ ಬರುತ್ತೆ ಒಂದು, ಶಾರ್ಟ್ ಡೈಪೋಲ್ ಅಂತ ಹೇಳ್ಬಿಟ್ಟು. ಶಾರ್ಟ್ ಡೈಪೋಲ್ ಅಂದರೆ ಏನಿಲ್ಲ ಆ್ಯಕ್ಚುಲಿ. ಇಲ್ಲಿ ನೋಡಿ ಈ ಡಿಸ್ಟೆನ್ಸನ್ನು ನೀವು ಕಂಪೇರ್ ಮಾಡಿದರೆ ಎರಡು ಪ್ಲಸ್ ಕ್ಯೂ ಟು ಮೈನಸ್ ಕ್ಯೂ ಇದೆ, 2a ಡಿಸ್ಟೆನ್ಸ್ ಇದೆಯಲ್ವಾ, ದಿಸ್ 2a ಕನ್ಸಿಡರೇಷನ್ ಮಾಡಿದರೆ ದಿಸ್ ಆರ್ ಈಸ್ ಗೋಯಿಂಗ್ ಟು ಬಿ ವಾಟ್, ಆ್ಯಕ್ಚುಲಿ ಆರ್ ತುಂಬ ಜಾಸ್ತಿ ಇರುತ್ತೆ ಅಂತ ಅರ್ಥ ಅದು. ಸೊ ಅದಕ್ಕೋಸ್ಕರ ಏನು ತಗೊಳುತ್ತೆ, ಫಾರ್ ಶಾರ್ಟ್ ಡೈಪೋಲ್ ವಿ ಕನ್ಸಿಡರ್ ದಿ ಕಂಡೀಷನ್ ದಟ್ ಈಸ್ ವಾಟ್, ಆರ್ ಈಸ್ 2 ಗ್ರೇಟರ್ ದ್ಯಾನ್ ಎ. ಆಯಿತಾ, ಎ ತುಂಬ ಜಾಸ್ತಿ ಇದೆ ಅಂತ ತಗೊಳ್ತೇವೆ, ಆ ಟೈಮಲ್ಲಿ ವಿ ಇಗ್ನೋರ್ ದ ವ್ಯಾಲ್ಯೂ ಆಫ್ ಎ ಹಿಯರ್, ಎ ವ್ಯಾಲ್ಯೂನ ಇಗ್ನೋರ್ ಮಾಡ್ತೇವೆ. ಸೊ therefore electric field vector must be equal to 1/4πε0. ಇಲ್ಲೇನಾಗುತ್ತೆ ಅಂತ ನೋಡಿ, ಇವಾಗ ಎ ಸ್ಕ್ವೇರ್ 0 ಮಾಡ್ಕೊಂಡು ನಾನೀಗ ಆರ್ ಸ್ಕ್ವೇರ್ ಆರ್ ಟು ದಿ ಪವರ್ ಆಫ್ 4 ಆಯ್ತಿದು, ಸ್ಕ್ವೇರ್ ಇಂಟು 2 ಇಂಟು 2 ಇಸ್ 4 ಆಯ್ತಲ್ವ, ಇಲ್ಲಿ 1 ಆರು ಕ್ಯಾನ್ಸಲ್ ಆಯಿತು. ಏನಾಯ್ತು ಆ್ಯಕ್ಚುಲಿ 1 r ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೋಸ್ಕರ ಏನಂತ ಹೇಳ್ಬೋದು ನೀವು ಆ್ಯಕ್ಚುಲಿ ಇವಾಗ ಆರ್ ಕ್ಯೂಬ್ ಮಾತ್ರ ಉಳಿತದೆ, 1 r ಕ್ಯಾನ್ಸಲ್ ಆಯ್ತಲ್ಲಿ. ಸೊ ಅದಕ್ಕೋಸ್ಕರ ಇಟ್ ಈಸ್ 2p, 2 ಇಂಟು ವೆಕ್ಟರ್ ಪಿ ಡಿವೈಡ್ ಬೈ ಆರ್ ಕ್ಯೂಬ್ ಇಂಟು ಪಿ ಕ್ಯಾಪ್. So this is the final expression for short dipole, very much important for 5 marks. ಇಲ್ಲಿ ನೋಡಿ ನಿಮಗೆ ರಿಸಲ್ಟೆಂಟ್ ಇಲ್ಲಿ ಪಾಸಿಟಿವ್ ಬಂದಿದೆ. ಸೊ ಪಾಸಿಟಿವ್ ಬಂದಿದೆ ಇನ್ ದ ಸೆನ್ಸ್ ಏನು ಬಂದಿದೆ ಆ್ಯಕ್ಚುಲಿ, ಈಗ ನಿಮಗೆ ಇಲ್ಲಿ ಪ್ಲಸ್ ಬಂದಿದೆ ಅಲ್ಲ ಆ್ಯಕ್ಚುಲಿ, ಇವಾಗ ನಿಮಗೆ ಫೈನಲ್ ಎಕ್ಸ್ಪ್ರೆಷನ್ ಈಸ್ ಇನ್ ಪಾಸಿಟಿವ್ ಟರ್ಮ್ಸ್. ನಾವು ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ ನೋಡಿ ಏನು ಅಂತ ಹೇಳ್ಬಿಟ್ಟು, ಇವಾಗ ನೀವು ಇದು ದೊಡ್ಡದಿದೆ ಆ್ಯಕ್ಚುಲಿ, ಇಲ್ಲಿ ಇದು ಸಣ್ಣದಿದೆಯಲ್ಲ ಇದು. ಸೊ ದೊಡ್ಡದ್ರಲ್ಲಿ ಸಣ್ಣದು ಕಳೆದಾಗ ಏನಾಗಿರ್ಬೇಕು ಆ್ಯಕ್ಚುಲಿ ರಿಸಲ್ಟೆಂಟು ದೊಡ್ಡ ಡೈರೆಕ್ಷನ್ ಇರಬೇಕು. ದಿಸ್ ಇಸ್ ದ ಬಿಗ್ಗೆಸ್ಟ್ ಅಲ್ವಾ, ಇದು ಮ್ಯಾಗ್ನಿಟ್ಯೂಡ್ ದೊಡ್ಡದಿದೆ ಆ್ಯಕ್ಚುಲಿ ಇದು. ಸೊ ಅದಕ್ಕೋಸ್ಕರ ದಿಸ್ ಇಸ್ ದ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ, ಈ ಡೈರೆಕ್ಷನ್ ಇರುತ್ತೆ, ಇನ್ ದ ಸೆನ್ಸ್ ಇನ್ ದ ಡೈರೆಕ್ಷನ್ ಆಫ್ ದಿ ಡೈಪೋಲ್ ಮೊಮೆಂಟ್. ಸೊ ಫೈನಲಿ ನೋಟ್ ದ್ಯಾಟ್, ಏನಂತ ನೋಟ್ ಮಾಡ್ಕೋತೀರಿ, ನೋಟ್ ಏನು ಮಾಡ್ಕೋತೀರಿ,
ಏನು ಮಾಡ್ಕೋತೀರಿ ನೋಟ್. ಸೊ electric field is in the direction of what? Dipole moment. In the direction of dipole moment. ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಅನ್ನು, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡೈಪೋಲ್ ಮೊಮೆಂಟ್ ಆನ್ ದ ಆಕ್ಚುಯಲ್ ಕೇಸ್. ಅವಾಗ ಏನು ಹೇಳ್ತೀರಿ? ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಇಸ್ ದ ವೆಕ್ಟರ್ this is a dipole moment. So then what is the angle? Theta is going to be how much? 0 degree. Okay, so please make a note of that also. Okay, so next ವಿಡಿಯೋದಲ್ಲಿ ಇನ್ನೊಂದು ಕೇಸನ್ನು ನಿಮಗೆ ಮಾಡಿ ಕಾಣಿಸ್ತಾನೆ.